ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಬರೀ ಇವತ್ತಿನ ವಿಡಿಯೋದಾಗ ಏನು ಹೇಳಕತ್ತೀನಂದ್ರೆ, ಎಷ್ಟು ಒಂದು ದಿನಕ್ಕೆ ಇಷ್ಟು ಬ್ಲೌಸ್ ಹೊಲಿಬೋದು. ಒಬ್ಬರೊಬ್ಬರು 20 ಬ್ಲೌಸ್ ಹೊಲಿತಾರೆ, ಒಬ್ಬೊಬ್ರು 10 ಬ್ಲೌಸ್ ಹೊಲಿತಾರೆ, ಒಬ್ಬರೊಬ್ಬರು ಒಂದೇ ಹೊಲಿತಾರೆ. ಯಾಕೆ ಈ ಥರ ಆಗುತ್ತೆ? ಅವರೆಲ್ಲ ಅಷ್ಟು ಬ್ಲೌಸ್ ಹೊಲಿತಾರೆ, ನಾವು ಯಾಕೆ ಒಂದು ಹೊಲಿತೀವಿ ಅನ್ನೋದು ಪ್ರಶ್ನೆ ಭಾಳ ಮಂದಿಗೆ ಇರುತ್ತೆ. ಅದಕ್ಕೆ ಹೇಳ್ಕೊಂಡ್ಬಿಡ್ತೀನಿ, ಹೆಂಗೆ ಹೊಲಿತಾರೆ ಹೆಂಗಿಲ್ಲ ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಒಂದು ದಿನಕ್ಕೆ 20 ಬ್ಲೌಸ್ ಹೊಲಿಯೋರಿಗೆ ಜಾಕ್ ಮಿಷನ್ ಇರುತ್ತೆ. ಮತ್ತು ಅವ್ರ ಕೈಯಾಗ ಕೆಲಸ ಮಾಡೋರು ಆಳುಗಳು ಇರ್ತಾರೆ. ಇವ್ರು ಕಟಿಂಗ್ ಮಾಡೋದು, ಅವ್ರು ಟಿಚ್ ಮಾಡೋದು, ಈ ಥರನೂ ಇರ್ತಾರೆ. ಮತ್ತು ಮನೆ ಕೆಲಸ ಮಾತ್ರ ಮಾಡೋರು ಬೇರೆ ಇರ್ತಾರೆ. ಈ ಥರ ಆಗಿ ಒಂದು ದಿನಕ್ಕೆ 20 ಬ್ಲೌಸ್ ಹೊಲಿಯೋರ್ದು ಇರುತ್ತೆ ನೋಡಿ. ನಾವು ಹೆಂಗಂದ್ರೆ, ನಾವು ಮನೆಯಾಗ ಕೆಲಸ ಮಾಡ್ಕೋಬೇಕು, ಮಕ್ಕಳು ಹೊಡ್ಕೋಬೇಕು, ಎಲ್ಲ ಮಾಡ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂದ್ರಾಗೇ ಸುಸ್ತಾಗ್ಬಿಡುತ್ತೆ ನಮಗೆ. ಮತ್ತೊಂದು ರೆಸ್ಟ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ಬೇಕು. ಒಂದರ ಹೊಲಿತೀವಲ್ಲ, ನಾವೇ ಏನೂ ಹೊಲ್ದೇ ಇಲ್ಲಪ್ಪ ಅಂದರೂ 1 ಬ್ಲೌಸ್ 2 ಬ್ಲೌಸ್ ಆರಾಮಾಗಿ ಸ್ಟಿಚ್ ಮಾಡ್ತೀವಿ. ಮತ್ತು ಈಗ ಅಂಗಡಿ ಇರ್ತಾವೆ ನೋಡಿ, ಅಂಗಡಿ ಹಾಕಿ ಮಾತ್ರ ಜಗ್ಗಿ ಬ್ಲೌಸ್ ಸ್ಟಿಚ್ ಮಾಡ್ತಾರೆ. ಯಾಕಂದ್ರೆ ಮನ್ಯಾಗನ ಅದು ಕೆಲಸ ಇದು ಕೆಲಸ ಅಂತ ಮತ್ತೆ ಬಿಟ್ಟು ಹೇಳ್ತೀವಿ. ಅಂಗಡಿನ ಟೈಲರಿಂಗ್ ಆಯ್ತು ನಾವಾಯ್ತು ಅಂತ ಕುಂತು ಬಿಡ್ತೀವಿ ರೀ. ಅಲ್ಲಿ ಅಂಗಡಿ ಒಳಗಾದ್ರೂ ನಾವು ಮತ್ತೆ ಬೇರೆ ಬಿಸ್ನೆಸ್ ಮಾಡ್ತೀವಿ ನಡೆಯಲ್ಲ. ಟೈಲರಿಂಗ್ ಮಾಡ್ತೀವಿ ಅಂದ್ರೆ ಟೈಲರಿಂಗ್ ಒಂದೇ ಮಾಡಬೇಕು. ಅದಕ್ಕೆ ದುಕಾನ ಇರ್ಬೇಕಂತಾರೆ, ದುಕಾನ ಅಂತಾರೆ, ಅಂಗಡಿ ಅಂತಾರೆ, ದುಕಾನ್ಕ ಅಂಗಡಿ ಅಂತಾರೆ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ನೀವು ಕೂಡ ಮುದ್ದೆ ಬಳಕ ಟೈಲರಿಂಗ್ ಮಾಡ್ಬೋದಲ್ಲ, ಅಲ್ಲಿ ಅಂಗಡಿ ಹಾಕ್ಬೋದಲ್ಲ ಅಂತೇಳಿ. ನಮ್ಗೆ ಅಂಗಡಿ ಬಾಡಿಗೆ, ಲೈಟ್ ಬಿಲ್ ಬಾಡಿಗೆ ಎಲ್ಲ ವಜ್ಜಾಗತ್ತೆ ಅಂತೇಳಿ ನಾವು ಇಲ್ಲೇ ಇರ್ತೀವಿ. ಒಂದು ದಿನಕ್ಕೆ ನಾವೇನಿಲ್ಲ ಅಂದರೂ ನಾವು ಆರಾಮಾಗಿ 8-10 ಬ್ಲೌಸ್ ಹೊಲಿಬೋದು ಒಂದು ದಿನಕ್ಕೆ. ಯಾವ ರೀತಿ ಹೊಲಿಬೋದು ಅಂದ್ರೆ, ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು 8 ಗಂಟೆಗೆ ಕುಂತೀವಿ ಅಂದ್ರೆ, ರಾತ್ರಿ 5 ತನಕ ಹೊಲಿದ್ವಿ ಅಂದ್ರೆ, ಸಂಜೆ 5 ತನಕ ಹೊಲಿದ್ವಿ ಅಂದ್ರೆ ಆರಾಮಾಗಿ 8 ಬ್ಲೌಸು ಟಿಚ್ಚಿಂಗ್ 8-10 ಬ್ಲೌಸ್ ಟಿಚ್ಚಿಂಗ್ ಆತಾವು. ಕಟಿಂಗ್ ಮಾತ್ರ ಮರದಿನನೇ ಕಟ್ ಮಾಡಿರ್ಬೇಕು. ಇವತ್ತಿನಂತೆ ಕಟ್ ಮಾಡಬೇಕು, ನಾಳೆಗಂತೆ ಹೊಲಿಬೇಕು. ಮತ್ತು ಒಂದಿನ ಕಾಜಿ ಗುಂಡಿ ಹೋಗ್ತಾವೆ. ಒಟ್ಟು 10 ಬ್ಲೌಸ್ ರೆಡಿ ಆಗ್ಬೇಕಾದ್ರೆ ನಮ್ಗೆ 3 ದಿನ ಟೈಮ್ ಬೇಕು. ಒಂದಿನ ಕಟಿಂಗು, ಒಂದಿನ ಟಿಚಿಂಗು, ಒಂದಿನ ಕಾಜಿ ಗುಂಡಿ ಕೈ ಹೊಲಿಗೆ ಮಾಡ್ಕೊಂಡು ನೋಡಿ. ಮತ್ತು ಮುದ್ದೆ ದುಕಾನ ಇರ್ತಾವೆ ಅಂತೀನಿ ಅಂಗಡಿಗಳಾಗ ಎಷ್ಟೋ ಮಂದಿ ಕೈಯಾಗ ಕೆಲಸ ಮಾಡಿರ್ತಾರೆ. ಅವ್ರಿಗೆ ಒಬ್ಬರೇ ಈ ಸದ್ದ ಇದೊಂದು ಬ್ಲೌಸ್ ಹೊಲಿದ್ರಿಲ್ಲ, ಅದನ್ನು ಕಾಜಿ ಗುಂಡಿ ಮಾಡೋರು ಬೇರೆ, ಮತ್ತು ಕಟಿಂಗ್ ಮಾಡೋರೇ ಬೇರೆ ಇರ್ತಾರೆ, ಟಿಚಿಂಗ್ ಮಾಡೋರು ಬೇರೆ ಇರ್ತಾರೆ. ದೊಡ್ಡ ಟೈಲರಿಂಗ್ ಏನು ಮಾಡ್ತಾರೆ ಅಂದ್ರೆ, ಎಷ್ಟಕ್ಕೊಂದು ಬಟ್ಟೆ ಬಂದು ಅಂದ್ರೆ ಅವ್ರು ಈಜಿಯಾಗಿ ಒಂದು ಕಾಜಿ ಗುಂಡಿ ಮಾಡೋಕೆ 10 ರೂಪಾಯಿ ಕೊಡ್ತಾರೆ ಒಂದು ಬ್ಲೌಸಿಗೆ. ಆಳವ್ರು ಮಾಡಿಕೊಡ್ತಾರೆ. ಈಗ ನೋಡಿ ಎಷ್ಟೋ ಮಂದಿ ಕಾಲೇ ಕುಂದ್ರದು ಯಾಕಂತೇಳಿ, ಒಂದು ಬ್ಲೌಸ್ ರೆಡಿ ಮಾಡಿದ್ರೆ 10 ರೂಪಾಯಿ ಸಿಗುತ್ತೆ ಅಂತ, 10 ಬ್ಲೌಸ್ ರೆಡಿ ಮಾಡಿದ್ರೆ 100 ರೂಪಾಯಿ ಸಿಗುತ್ತೆ ಅಂತೇಳಿ ಸುಮ್ಮನೆ ಸಣ್ಣ ಪುಟ್ಟ ಕಾಜಿ ಗುಂಡಿ ಮಾಡೋಕೆ ಬರೋರು ಇರ್ತಾರಲ್ಲ, ಅವ್ರ ಕೈಯಾಗ ಕೊಟ್ರಂದ್ರೆ ಅವ್ರು ರೆಡಿ ಮಾಡಿಕೊಡ್ತಾರೆ ನೋಡಿ. ಇವಾಗ ಟೈಲರಿಂಗ್ ಬರ್ತಾ ಇರಲಿಲ್ಲ, ನಮಗೆ ಟೈಲರಿಂಗ್ ಬರ್ತಿಲಿಕ್ಕಂದ್ರೆ ಕಾಜಿ ಗುಂಡಿ ಮಾಡೋಕೆ ಬರ್ತಿತ್ತಂದ್ರೆ ಅದನ್ನು ಕೂಡ ಮಾಡ್ತಾರೆ, ಹಿಂಗೂ ಕೊಡ್ತಾರೆ. ಮತ್ತು ತಾವೇ ಕಟಿಂಗ್ ಮಾಡಿಕೊಟ್ಟು ಒಂದು ಬ್ಲೌಜಿಗೆ 120-100 ರೂಪಾಯಿ ತೊಗೋತಿದ್ರಂದ್ರೆ ಅವರಿಗೆ 50 ರೂಪಾಯಿ ಹಿಂಗೆ ಕೊಡ್ತಾರೆ. ಆ ಥರನೂ ಮಾಡ್ತಾರೆ. ಇಲ್ಲಿಕ ಭಾಳ ಬಟ್ಟೆ ಬಂದು ಅಂದ್ರೆ ಹಿಡಿದು ಕೇರಿ, ಈಗ ನಮ್ಮ ಮನ್ಯಾಗ ಬ್ಲೌಸ್ ಸ್ಟಿಚ್ ಮಾಡ್ತಿರ್ತೀವಲ್ಲ, ದೊಡ್ಡ ಸೀಟಿ ಒಳಗೆ ಏನು ಮಾಡಿಬಿಡ್ತಾರೆ, ಎಷ್ಟಕ್ಕೊಂದು ಬಟ್ಟೆ ಹಾಕಿಬಿಡ್ತಾರೆ. ಅವು ಬಟ್ಟೆಗಳನ್ನು ಸಣ್ಣ ಟೈಲರ್ಗಳು ಇರ್ತಾರಲ್ಲ ನಮ್ಮಂಥವ್ರಿಗೆ ಕೊಡ್ತಾರೆ ನೋಡಿ. ಹಳ್ಳಿ ಕಡೆ ಹೊಲಿತಿರ್ತಾರಲ್ಲ ಅವ್ರಿಗೆ ಕೊಡ್ತಾರೆ. ಸಾದಾ ಬ್ಲೌಸ್ 50 ರೂಪಾಯಿ ಕೊಡ್ತಾರೆ, ಅಸ್ತ್ರ ಬ್ಲೌಸ್ 100 ರೂಪಾಯಿ ಕೊಡ್ತಾರೆ. ಅವ್ರಿಗೆ ಎಷ್ಟು ಲಾಭ ಉಳಿತೈತೆ ನೋಡಿ. ಅದು ಕೂಡ ಸಾದಾ ಬ್ಲೌಸಿಗೆ ಅವರು 100 ರೂಪಾಯಿ ತೊಗೊಂಡ್ರಂದ್ರೆ ಅಸ್ತ್ರ ಬ್ಲೌಸಿಗೆ 300-400 ರೂಪಾಯಿ ತೊಗೋತಾರೆ. ಸಿಕ್ಕಾಪಟ್ಟೆ ಲಾಭ ಉಳಿತು. ಅವ್ರು ಏನೂ ಖರ್ಚು ಮಾಡಿರಲ್ಲರಿ, ಏನೋ ಅವರೆಲ್ಲ ದಾರ ಗುಂಡಿ ಅವ್ರದ್ದೇ, ಕಟಿಂಗೂ ಅವರೇ ಮಾಡಿಕೊಟ್ಟಿರ್ತಾರೆ. ಆದರೆ ಅವ್ರದ್ದು ಹೊಲ್ದಿರಲ್ಲ, ಇಷ್ಟು ಅರ್ಧ ಕೆಲಸ ಮಾಡಿರ್ತಾರೆ, ಅರ್ಧ ರೊಕ್ಕ ನಮಗೆ ಕೊಡ್ತಾರೆ, ಅರ್ಧ ರೊಕ್ಕ ತಾವು ತೊಗೋತಾರೆ. ಅವ್ರು ಕಟಿಂಗ್ ಮಾಡಿಕೊಟ್ಟು ದಾರ ಎಲ್ಲ ಅಸ್ತ್ರ ಅರಿಬಿ ಎಲ್ಲ ಅವ್ರದ್ದೇ. ನಾವೇನೈತೆ ಬರೀ ಟಿಚ್ ಮಾಡಿಕೊಡಕ್ಕೇ 100 ರೂಪಾಯಿ ಕೊಡ್ತಾರೆ ಅಸ್ತ್ರ ಬ್ಲೌಸು. ಹಾಗೆ ರೀ, ಎಲ್ಲರೂ ಒಬ್ಬರು ಇವಾಗ ನಾ ಬೆಳಿಬೇಕಂದ್ರೆ ಇನ್ನೊಬ್ರು ತಿಂದೇ ಬೆಳಿಬೇಕು. ಅವರು ನಮ್ಕಿಂತ ಮ್ಯಾಗ ಅದಾರಂದ್ರೆ ಅವರು ಒಬ್ರು ತಿಂದೇ ಬೆಳೆದಿರ್ತಾರೆ. ಅದು ಇದ್ದೇ ಇರೋದೇ ರೀ. ಎಲ್ಲರೂ ಬಿಸ್ನೆಸ್ ಅಂದ್ಮ್ಯಾಗ ಇದೆಲ್ಲ ಸಹಜ. ಒಬ್ರಲಿಂತ ಒಬ್ಬರು ಬೆಳ್ಕೋತ ಹೋಗೋದು ನೋಡಿ. ಇವಾಗ ಸಣ್ಣ ಟೈಲರ್ ಏನು ಮಾಡಿಬಿಡ್ತಾರೆ, ಹೊಲಿಯಾಕೆ ಬರ್ಲಾರಕ್ಕೆ ಎಷ್ಟೋ ಮಂದಿ ಬಟ್ಟೆಗಳು ಕೊಡೋಲ್ಲ. ಅವಾಗ ಏನು ಮಾಡಿಬಿಡ್ತೀರಿ, ನಿಮ್ಮ ಬ್ಲೌಸ್ಗಳನ್ನ ನೀವು ನೀಟಾಗಿ ಹೊಲ್ಕೊಂಡು ಉಟ್ಕೊಂಡ್ರಂದ್ರೆ ಎಲ್ಲಿ ಹೊಲಿಸ್ಯವ ಅಂತ ಕೇಳ್ತಾರೆ. ಹಿಂಗೆ ಅಂತೇಳಿದ್ರೆ ನಿಮ್ಮ ಕೈಯಾಗ ಕೊಡ್ತಾರೆ. ನೀವೇ ಅವ್ರು ಕರೆಕ್ಟಾಗಿ ಅಳತೆ ಪ್ರಕಾರ ಟೀಚ್ ಮಾಡಿಕೊಟ್ರಂದ್ರೆ ನಿಮಗೂ ಕೂಡ ಮುಂದೆ ದೊಡ್ಡ ಟೈಲರ್ ನೀವೇ ಆಗ್ತೀರಿ. ಸಣ್ಣದ್ರಿಂತಲೇ ಬೆಳೆಯೋದು, ಮೊದಲು ಜೀರೋನಿಂತಲೇ ಬೆಳಿಬೇಕು ರೀ. ಆಮೇಲೆ ಒಮ್ಮೆ ಒಂದು ಅಂಕಿ ಬರಲ್ಲ, ಜೀರೋನಿಂತಲೇ ಆಮೇಲೆ ಒಂದು ಅಂಕಿ ಬರೋದು. ಜೀರೋ ಎಲ್ಲರ ಅಂಕಿ ಬರೋಕ್ಕೆ ಸಾಧ್ಯ ಇಲ್ಲ. ನಾವು ಜೀರೋ ನಿಂತ ಅದೀವಿ ಏನು ಬರಲ್ಲ ಅಂತ ಅನ್ಕೋಬೇಡ್ರಿ. ಹಾಗೆ ಒಂದೊಂದು ಜೀರೋ ನಿಂತ 1-2 ಹೆಂಗೆ ಹೇಳ್ಕೊಡ್ತಾರೆ ನೋಡಿ ಶಾಲೆ ಒಳಗೆ, ಹಂಗೆ ನಾವು ಟೈಲರಿಂಗ್ ಒಳಗೆ ಇಂಪ್ರೂವ್ ಮಾಡ್ಕೋತ ಹೋಗ್ಬೇಕು. ಆದಷ್ಟು ನೀಟಾಗಿ ಹೊಲಿಬೇಕು ನೋಡಿ. ಎಷ್ಟು ನೀಟ್ ಹೊಲಿತೀವಿ ಅಷ್ಟು ನಮ್ಮ ಕಸ್ಟಮರ್ ಜಾಸ್ತಿ ಆಗ್ತಾರೆ.
ಕಸ್ಟಮರ್ ಹಚ್ಕೋಬೇಕ್ರಿ, ನೀಟ್ ಹೊಲಿಬೇಕು. ಒಂದು 10 ರೂಪಾಯಿ ಕಮ್ಮಿ ಹೊಲಿರಿ. ನಿಮಗೆ ಒಂದು ಸ್ವಲ್ಪ ಮಿಸ್ಟೇಕ್ ಆಕೈತಂದ್ರೆ 10 ರೂಪಾಯಿ ಕಮ್ಮಿ ಹೊಲಿರಿ. ಆಮೇಲೆ ಮಿಸ್ಟೇಕ್ ಆದರೂ ಆಕಿ 10 ರೂಪಾಯಿ ಕಮ್ಮಿ, ಎಲ್ಲರಿಗಿಂತ 10 ರೂಪಾಯಿ ಕಮ್ಮಿ ಅನ್ಸುತ್ತಲ್ಲ, ಜನ ಎಲ್ಲರೂ ಈ ಕಡೆ ಹೊಳಿಬಿಡ್ತಾರೆ ನೋಡಿ. ಆಮೇಲೆ 10 ರೂಪಾಯಿ ಕಮ್ಮಿ ಆಗೈತಪ್ಪ, ಇಲ್ಲೇ ಹೊಲಿತಾರೆ ಬಿಡು ಅಂತ ಹಾಕಿಬಿಡ್ತಾರೆ. ನೀವು ಕರೆಕ್ಟಾಗಿ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ರಂದ್ರೆ ಕರೆಕ್ಟ್ ಅವ್ರ ಬಾಡಿ ತಕ್ಕಂಗೆ ಕರೆಕ್ಟ್ ಕುಂತಂದ್ರೆ ಬ್ಲೌಸು, ಅವ್ರು ಏನು ಮಾಡಿಬಿಡ್ತಾರೆ, ಇನ್ನೊಮ್ಮೆಗೆ ನಿಮ್ಮ ತಕ ಬರ್ತಾರೆ ನೋಡಿ, ರೇಟ್ ಏರೈತ್ರಿ, ಇಷ್ಟು ರೇಟ್ ನಮ್ಮ ಕಡೆನ ಅಂತ ಹೇಳಿದ್ರೆ ಅವರು ಆರಾಮಾಗಿ ಬ್ಲೌಸ್ ಕೊಟ್ಟು ಹೋಗ್ತಾರೆ. ಫಸ್ಟಿಗೆ ಹೊಸ್ದಾಗಿದ್ದಾಗ ಏನು ಮಾಡಬೇಕು, 10 ರೂಪಾಯಿ ಕಮ್ಮಿ ಮಾಡಬೇಕು. ಹೊಲ್ತಾ ಬ್ಲೌಸ್ಗಳು ಬರ್ತಿರ್ತಾರೆ ನೋಡಿ, ಅವಾಗ 10 ರೂಪಾಯಿ ಜಾಸ್ತಿ ಮಾಡಿದ್ರು ಯಾರು ಇದು ಮಾಡಲ್ಲ, ಕೊಟ್ಟು ಹೋಗ್ತಾರೆ. ಇವಾಗ ನೋಡಿ ನಾ ಮುಂದಿನ ಭಾಗ ರೆಡಿ ಮಾಡಿದೆ. ನಮಗೆ ದಿನಕ್ಕೆ 1 ಬ್ಲೌಸ್ 2 ಬ್ಲೌಸ್ ಹೊಲಿಬೇಕಂತಿರ್ತೀವಿ. 8-10 ಹೊಲಿಯೋರಿಗೆ 8 ಗಂಟೆಗೆ ಕುಂತಾರೆ ಹೆಂಗೋ ಆಗುತ್ತೆ. ಅಷ್ಟೆಲ್ಲ ನಮಗೆ ಕೆಲಸನೇ ಇರುತ್ತೆ, ಆಗೋದಿಲ್ಲ. ಸಾಕ್ರಿ, ನಮಗೆ ಏನು ಬೇಡ. ದಿನಕ್ಕೆ 2 ಬ್ಲೌಸ್ ಹೊಲಿದ್ರು 120 ರೂಪಾಯಿ, 60 ರೂಪಾಯಿ ಕೊಂದಾದ್ರೆ 70 ರೂಪಾಯಿ ಕೊಂದ 140 ರೂಪಾಯಿ, ದಿನ 150 ರೂಪಾಯಿ ಹಿಡೀರಿ ಬ್ಲೌಸ್ ಸ್ಟಿಚ್ ಮಾಡೋಕೆ. ತಿಂಗಳಿಗೆ ಎಷ್ಟಾಗುತ್ತೆ ಅಂದ್ರೆ 4,500 ರೂಪಾಯಿ ನಮಗೆ ದುಡ್ದಂಗಾಗುತ್ತೆ ನೋಡಿ. ನಾವು ಏನೂ ಹೊಲ್ದಿಲ್ಲ, ನಾವು ಸುಮ್ಮನೆ ಆರಾಮಾಗಿ ಮಕ್ಕಳು ನೋಡ್ಕೊಂಡು, ಮನೆ ಕೆಲಸ ಎಲ್ಲ ನಿಭಾಯಿಸ್ಕೊಂಡು ಆರಾಮಾಗಿ ಟಿಚ್ ಮಾಡ್ತಿದ್ರು ತಿಂಗಳಿಗೆ 4,500 ರೂಪಾಯಿ ಆಗುತ್ತೆ. 4,500 ರೂಪಾಯಿ ಅಂದರೂ ಮನೆಗೆ ಖರ್ಚು ಹೋಗುತ್ತೆ ನೋಡಿ. ಕಾಯಿಪಲ್ಲೆ ಖರ್ಚು, ಹಾಲಿಂದು ಎಲ್ಲ ಹೋಗುತ್ತೆ ರೀ ಇಂಥದ್ದೆಲ್ಲ. ಅದಕ್ಕೆ ಹೇಳೋದು, ಟೈಲರಿಂಗ್ ಕೆಲಸ ಯಾವ್ದು ಮಾಡಿದ್ರೆ ಕೆಲಸ ನೋಡಿ. ನೀವೇನಾದರೂ ದಿನಕ್ಕೆ 300 ರೂಪಾಯಿ ಟಿಚ್ ಮಾಡೋದಂದ್ರೆ ತಿಂಗಳಿಗೆ 9,000 ರೂಪಾಯಿ ಆಗುತ್ತೆ ರೀ. ಅದೇ ನಾನು ನೋಡ್ಕೊಂಡು ಟಿಚ್ ಮಾಡೋದ್ರೆ ಎಷ್ಟಾಗುತ್ತೆ. ಇವತ್ತು ನಮಗೆ ಒಮ್ಮೊಮ್ಮೆ 300 ಮಾಡ್ತೀವಿ, ಒಮ್ಮೆ 400 ಮಾಡ್ತೀವಿ, ಒಮ್ಮೆ 500 ಮಾಡ್ತೀವಿ, ಒಮ್ಮೆ ಮಾಡೋದೇ ಇಲ್ಲ. ಹಿಂಗೆ ಬಂದುಬಿಡ್ತಾವೆ ಹಳ್ಳಿ ಒಳಗೆ. ಕೆಲಸ ನೋಡ್ಕೊಂಡು ಮಾಡ್ಕೋಬೇಕಲ್ರಿ, ಕೆಲಸ ಬಿಟ್ಟೆ ಮಾಡೋಕ್ಕಾಗಲ್ಲ. ಹಿಂದಿನ ಭಾಗ ರೆಡಿ ಆಯ್ತು ನೋಡಿ. ನಾನು ಭುಜ ಶೋಲ್ಡ್ರ್ ಕಟ್ ಮಾಡಿ ನಾನು ಟಿಚ್ ಮಾಡೋದು. ಒಬ್ಬೊಬ್ರು ಶೋಲ್ಡ್ರ್ ಕಟ್ ಮಾಡಾರೇ ಟಿಚ್ ಮಾಡ್ತಿರ್ತಾರೆ, ಹಂಗೂ ಕೂಡ ಹೊಲಿಬೋದು. ನಿಮ್ಗೆ ಹೆಂಗೆ ಅನುಕೂಲ ಬರುತ್ತೆ ನೋಡಿ, ಯಾವ ರೀತಿ ಹೊಲ್ಕೋತ ಹೋಗ್ಬೋದು. ನೀವು ಟೈಲರಿಂಗ್ ಮಾಡ್ತಿದ್ರ ಬ್ಯಾಸರ ಮಾಡ್ಕೋಬೇಡ್ರಿ. ಇದ್ರಾಗ ಟೈಲರಿಂಗ್ ಫಸ್ಟಿಗೆ ಏನಾಗ್ಬಿಡ್ತಂದ್ರೆ ಬ್ಯಾಸರ ಭಾಳ ಆಗುತ್ತೆ ರೀ. ಆಮೇಲೆ ಟಿಚ್ ಮಾಡ್ಕೋತ ರೂಢ ಬೋತೈತೆ ನೋಡಿ, ಬ್ಯಾಸರ ಅಂಬೋದೇ ಆಗಲ್ಲ. ಅದಕ್ಕೆ ಹೇಳ್ತೀನಿ ನಿಮಗೆ, ಆ ಥರ ಮಾಡಿ ನೋಡಿ. 2 ಹೊಲಿಗೆ ಹಾಕೋಬೇಕು ಶೋಲ್ಡ್ರಕ್ಕೆ. ಸಿಟಿಯಾಗ ಅಂಗಡಿ ಇದ್ರೆ ಎಷ್ಟೆಲ್ಲ ಉಪಯೋಗ ಅದಾವ ಅಂದ್ರೆ, ಸಿಟಿಯಾಗ ಅಂಗಡಿ ಇದ್ರೆ ಅವ್ರು ಬ್ಲೌಸ್ ಅಳತೆ ಕೊಟ್ಟಿರ್ತಾರಲ್ಲ, ಅದ್ರ ಅಳತೆ ಹೊಲ್ದಿರ್ತಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಾ ಯಾಕೆ ನಿಮ್ಮ ಅಳತೆ ಪ್ರಕಾರ ಹೊಲ್ದೀವಿ ಹೋಗೋ ಕಡೆ ಅಂದ್ಬಿಡ್ತಾರೆ. ಕೇರೆ ಮಾಡಲ್ರಿ ಅವರು, ಯಾಕಂದ್ರೆ ಅವ್ರಿಗೆ ಜಗ್ಗಿ ಬಟ್ಟೆ ಬರ್ತಿರ್ತಾವ್ರಿ. ಇವಾಗ ನೋಡಿ, ಒಂದು ಬ್ಲೌಜಿಗೆ ಒಮ್ಮೆ ಅಳತೆನೇ ತೊಗೊಳಲ್ರಿ ಅವ್ರು, ಹಂಗೆ ಕಟ್ ಮಾಡಿ ಹೊಲ್ದು ಅವ್ರು ಎಷ್ಟು ಅವ್ರ ಅಜ್ಮಾಸ್ಮೆ ಹೊಲ್ದು ಬಿಟ್ಟಿರ್ತಾರೆ, ಹಂಗೆ ಕೊಟ್ಟು ಬಿಡ್ತಾರೆ. ಆಮೇಲೆ ಏನಂತಾರೆ, ನಿಮ್ಮ ಅಳತೆ ಪ್ರಕಾರನ ಹೊಲ್ದು ಅಂತಾರೆ. ಟೈಮಿಂಗ್ ಇರಲ್ರಿ ಅವ್ರಿಗೆ. ದಿನಕ್ಕೆ 7, 8, 10 ಬ್ಲೌಸ್ ಹೊಲಿತಾರೆ. ಆದ್ರೆ ಕರೆಕ್ಟಾಗಿ ಫಿನಿಶಿಂಗ್ ಕೊಡಬೇಕಲ್ಲ, ಫಿನಿಶಿಂಗ್ ಕೊಡೋದು ಮೇನ್ ಐತೆ ನೋಡಿ. ನೀವು ಫಸ್ಟಿಗೆ ಹೊಲಿಯಾಕತ್ತೀನಿ ಅಂದ್ರೆ 10 ರೂಪಾಯಿ ಕಮ್ಮೂ ಹೊಲಿರಿ. ಹಂಗೆ ಒಂದು ಬ್ಲೌಸ್ ಎಕ್ಸ್ಟ್ರಾ ಹೊಲ್ಕೊಡ್ತೀನಿ ಅಂತ ಸಿಗೋರಿ, ಹೆಂಗೆ ಬರುತ್ತೆ ಹಂಗೆ ಹೊಲಿರಿ. ಆಮೇಲೆ ನಿಮಗೆ ಸಾಕು ಅನ್ನೋಷ್ಟು ಬ್ಲೌಸ್ ಬರ್ತಾವೆ. ನೀವು ಅದ್ರಾಗ ಎಷ್ಟು ಬೇಕಷ್ಟು ದುಡಿಬೋದು. ಮತ್ತು ಈಗ ಯಾರಾದರೂ ಫಸ್ಟ್ ನಾ ರಾಟಿ ತೊಗೋತೀನಿ ಅಂದ್ರೆ ಡಬಲ್ ಪಾಟ ತೊಗೊತೀನಿ. ಡಬಲ್ ಪಾಟ ಇನ್ನೂ ನೀಟಾಗುತ್ತೆ, ಫಿನಿಶಿಂಗು ಚೆಂದ ಬರುತ್ತೆ ನೋಡಿ. ಈ ಸಿಂಗಲ್ ಪಾಟದಾಗ ಆದಷ್ಟು ಫಿನಿಶಿಂಗ್ ಕೊಡೋಕೆ ಟ್ರೈ ಮಾಡಬೇಕು. ನಾವೇ ನೀಟ್ನೆಸ್ ಎಲ್ಲ ನೋಡ್ಕೊಂಡು ನೀಟಾಗಿ ಹೊಲಿಯೋಕೆ ಟ್ರೈ ಮಾಡಬೇಕು. ಭುಜ ಯಾವತ್ತಿದ್ರು ಹಿಂದಿನ ಸೈಡ್ ಒಳಸ್ಬೇಕು ನೋಡಿ, ಮುಂದಿನ ಸೈಡ್ ಒಳಸ್ಬಾರ್ದು. ಹಿಂದಿನ ಸೈಡ್ ಒಳಿಸಿ ತೋಳು ಹಚ್ಕೋಬೇಕು ರೀ. ಇದನ್ನ ಮಾತ್ರ ತಲೆಯಾಗಿ ಇಟ್ಕೋರಿ. ಹಿಂದಾದ್ರೆ ಭುಜ ಹಿಂದೆ ಕಾಯ್ಬಿಡ್ತಾವೆ, ಮುಂದಿನ ಸೈಡ್ ಬರಬಾರ್ದು ನೋಡಿ. ಬೆಳಗ್ಗೆ ನೆಸ್ಸಿನಾಗ 4 ಗಂಟೆ 5 ಗಂಟೆಗೆ ಎದ್ದೀವಿ ಅಂದ್ರೆ ಇನ್ನೂ ಕೆಲಸ ಜಲ್ದಿ ಆಯ್ತಂದ್ರೆ, ಇನ್ನೂ ನಾವು ಟೈಲರಿಂಗ್ ಮ್ಯಾಚ್ ಜಲ್ದಿ ಕುಂತೀವಿ ಅಂದ್ರೆ ಜಲ್ದಿ ಟಿಚ್ ಮಾಡ್ಬೋದು. ಆದಷ್ಟು ಟೈಲರಿಂಗ್ ಮಾಡೋರು ಜಾಸ್ತಿ ನೀರು ಕುಡೀರಿ, ಜಾಸ್ತಿ ತರಕಾರಿ ತಿನ್ನಬೇಕು, ಜಾಸ್ತಿ ಕಾಳು ಕಡಿ ತಿನ್ನಬೇಕು. ಹಾಕಿದ ಕಾಳು ಭಾಳ ಚಲೋ. ನಿಮಗೂ ನಾ ಹೇಳ್ತೀನಿ, ನಾನೇ ತಿನ್ನ ನೋಡಿ. ತರಕಾರಿನ ತುಟ್ಟಿರೋಕೆ ಹಿಂಗಾಗಿ ತರೋದಾಗಲ್ಲ ಬಿಡೋದಾಗಲ್ಲ. ಆದಷ್ಟು ನೀರು ಜಾಸ್ತಿ ಕುಡಿರಿ. ನೀರೇನು ರೊಕ್ಕ ಕೊಡ್ತಾರಲ್ಲ, ನೀರು ಮಾತ್ರ ಇದ್ದೇ ಇರ್ತಾವಲ್ರಿ ಎಲ್ಲ ಮನೆಯವ್ರು. ಜಾಸ್ತಿ ನೀರು ಕುಡಿದ್ವಿ ಅಂದ್ರೆ ಹೈನ ಹಾಲು ಉಂಡೊಟ್ಟು ಜಾಸ್ತಿ ಚಲೋ ನೋಡಿ. ಇದು ಮಾಡೋರಿಗೆ ಬ್ಲೌಸ್ ಟಿಚ್ ಮಾಡೋರಿಗೆ ಇದು ಟೈಲರಿಂಗ್ ಕೆಲಸ ಹೆಂಗಂದ್ರೆ ಭಾಳ ಕಾವಾಗುತ್ತೆ ರೀ, ಹೀಟ್ ಭಾಳ ಆಗಿಬಿಡುತ್ತಿದ್ದು. ಹಿಂಗಾಗಿ ಮುಂದಿನ ನಾವು ಕೆಲಸ ಮಾಡೋಕ್ಕೆ ಬೋರ್ ಆಗುತ್ತೆ ನೋಡಿ. ಒಂದು ಸಾದಾ ಬ್ಲೌಸ್ ಆದಷ್ಟು 15 ನಿಮಿಷನೇ ಹೊಲಿತಾರೆ. ಸ್ಪೀಡ್ ಹೊಲಿಯೋರಿದ್ರಂದ್ರೆ ನಾವು ಕೂಡ ಹೊಲಿಬೋದು ರೀ. ನಾವು ಕೂಡ ಆ ಕಡೆ ಅರಿವಿ ತೊಗೊಳೋದು ಇದು ಮಾಡೋದು ಮಾಡ್ತೀವಲ್ಲ. ಜಾಕ್ ಮಿಷನ್ದಾಗ ಮಾತ್ರ 10 ನಿಮಿಷನೇ ಹೊಲಿತಾಳೆ ಒಂದು ಸಾದಾ ಬ್ಲೌಸು. ಪರ್ಫೆಕ್ಟ್ ಹಂಗೆ ರೆಡಿ ಆಗ್ಬೇಕು ರೀ. ಈಗ ನಾವೆಲ್ಲ ಹೊಸ್ದಾಗಿ ಹೊಲಿಯುವಾಗ ಒಂದು ದಿನಕ್ಕೆ ಒಂದು ಬ್ಲೌಸ್ ಹೊಲಿಬೇಕಾ, ಹುಚ್ಚೋದು ಹೊಲಿಯೋದು ಇದು ಮಾಡೋದು ಮಾಡ್ತಿದ್ವಿ. ಇವಾಗ ಒಂದು ದಿನಕ್ಕೆ 4-5 ಆರಾಮ್ ಹೊಲಿತೀನಿ ರೀ. ನಾನು ಮಕ್ಕಳು ಸ್ಕೂಲಿಗೆ ಕಳಿಸಿ ರಾಟಿ ಮ್ಯಾಗ ಕುಂತಂದ್ರೆ 4 ಅಥವಾ 5 ಬ್ಲೌಸ್ ಹೊಲಿತೀನಿ. ಆದ್ರೆ ಮೊದಲೇ ಕಟಿಂಗ್ ಆಗಿರಬೇಕು, ಆಮೇಲೆ ಟೀಚಿಂಗ್ ಮಾಡ್ಬೋದು. ಸಾದಾ ಬ್ಲೌಸು ಅಸ್ತರ ಬ್ಲೌಸ್ ಆದರೆ 2 ಹೊಲಿಬೋದು. ಅದರ ನಾವು ಆ ಕಡೆ ಕೆಲಸ ಕೂಡ ಹೊಲಿದಾಗ ನೋಡಿ. ನಮ್ಗೆ ಮೂಲಿಗೆ ಟ್ಯಾಪ್ ಅರಿವು ಕಂಬಿತ್ತಂದ್ರೆ ಈ ಥರ ಹಚ್ಕೋಬೇಕಂತ
ನಾ ಪ್ರತಿಯೊಂದು ವಿಡಿಯೋದಾಗ ಹೇಳ್ತೀನಿ ರೀ. ಇದ್ರ ವಿಡಿಯೋ ಕಟಿಂಗು ಟಿಚಿಂಗ್ ಮಾಡೋ ವಿಡಿಯೋದಾಗ ಹೇಳ್ತೀನಿ. ನಿನ್ನೆ ಒಂದು ಕಟಿಂಗ್ ವಿಡಿಯೋ ಹಾಕಿದೆ, ಎಲ್ಲರೂ ಚಂದ ರೆಸ್ಪಾನ್ಸ್ ಮಾಡಿರಿ. ಟಿಚಿಂಗ್ ವಿಡಿಯೋಕ್ಕೂ ಚಂದ ರೆಸ್ಪಾನ್ಸ್ ಮಾಡಿರಿ. ತುಂಬಾ ಖುಷಿ ಆಗುತ್ತೆ. ಆದಷ್ಟು ಡೈಲಿ ಒಂದು ವಿಡಿಯೋ ಹಾಕ್ಬೇಕಂತೇಳಿ ನಿರ್ಧಾರ ಮಾಡೀನಿ. ಇನ್ನು ವಾಚ್ ಅವರ್ ಕಡೆ ಗಮನ ಕೊಡ್ತೀನಿ ರೀ. ಇದು ನಾನು ಲೈಫ್ ಸ್ಟೈಲ್ ಇದೊಂದು 2 ಚಾನಲ್ ಆಗ್ತಾವಲ್ಲ, ಹಿಂಗಾಗಿ ನನಗೆ ಅಷ್ಟೊಂದು ಗಮನ ಕೊಡೋಕ್ಕಾಗಲ್ಲ. ಟೈಲರಿಂಗ್ ಈಗ ವಿಡಿಯೋ ಮಾಡ್ಕೋತ ನಾವು ಟೈಲರಿಂಗ್ ಮಾಡಿದ್ವಿ ಅಂದ್ರೆ ಬ್ಲೌಸು ಸಾಗಲ್ಲ ಅಂತಾರೆ. ನಾನು ಸ್ಟ್ಯಾಂಡ್ಗೆ ಹಾಕಿ ವಿಡಿಯೋ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಟ್ಟು ನೋಡಿದೆ ವಿಡಿಯೋ. ಬ್ಲೌಸು ಟಿಚ್ ಮಾಡ್ದಂಗೆ ಕೈಯಾಗ ಅಮೌಂಟ್ ಬಂದು ಅಂದ್ರೆ ಇನ್ನೂ ಕೂಡ ಟಿಚ್ ಮಾಡಬೇಕು ಅನ್ಸುತ್ತೆ ರೀ. ನಾವು ಬಿಟ್ಟು ಅಂದ್ರೆ ಒಳ್ಳೆ ಟಿಚ್ ಮಾಡೋಕ್ಕೆ ಬೇಸರ ಆಗುತ್ತೆ. ಟಿಚ್ ಮಾಡ್ಕೋತ ಬಂದ್ವಿ ಅಂದ್ರೆ ನೀಟ್ ಹೊಲಿಬೇಕು ಅನ್ಸುತ್ತೆ ನೋಡಿ. ನಾವು ಟೈಲರಿಂಗ್ ಬಿಡಬಾರ್ದು. ಬಿಟ್ಟು ಅಂದ್ರೆ ಬೋರ್ ಆಗುತ್ತೆ ನೋಡಿ. ದಿನ ಇಟ್ಟು ಹೊಲಿಬೇಕು ರೀ. ಒಂದು ಬ್ಲೌಸ್ ಹೊಲಿತಾನ ಸ್ವಲ್ಪ ಬೋರ್ ಅನಿಸುತ್ತಾ. ಆಮೇಲೆ ನೋಡಿ ನಿಮಗೆ ಇನ್ನೊಂದು ಹೊಲಿಬೇಕು, ಇನ್ನು 2 ಹೊಲಿಬೇಕು ಅನಿಸುತ್ತೆ ನೋಡಿ. ನಮಗೆ ಮಕ್ಕಳು ಸ್ಕೂಲಿಂದ ಬಂದ್ರಂದ್ರೆ ಮಕ್ಕಳಿಗೆ ಊಟ ಮಾಡಿಸೋದು ಮತ್ತು ಮಕ್ಕಳು ಹೋಮ್ವರ್ಕ ಬರೆಯೋದು ಇದೆಲ್ಲ ಕೆಲಸ ಇರುತ್ತಲ್ಲ. ಹಿಂಗಾಗಿ ನನಗೆ ಆಗೋದು ನೋಡಿ. ಒಂದು ಬ್ಲೌಸ್ ಸ್ಟಿಚ್ ಮಾಡಿದ ಮುಗೀತು. ಮನ್ಯಾಗ ಯಾವುದೇ ಒಂದು ಯಾರೇ ಒಬ್ಬರು ಅಡುಗೆ ಮಾಡೋದ್ರಂದ್ರೆ ಟೈಲರಿಂಗ್ ಆರಾಮಾಗಿ ದಿನ ಟೈಲರಿಂಗ್ ಮಾಡ್ಬೋದು. ಈಜಿ ಐತ್ರಿ ಟೈಲರಿಂಗ್ ಕೆಲಸ, ಏನು ವಜ್ಜೆ ಅಂತಲ್ಲ. ನಾವು ಕರೆಕ್ಟಾಗಿ ಟಿಚ್ ಮಾಡಿಕೊಟ್ಟಿವಿ ಅಂದ್ರೆ ಬರೋತನ ಯಾವುದು ಕಷ್ಟ ಅನ್ಸುತ್ತೆ ರೀ. ಬಂದ ಮ್ಯಾಗ ಎಲ್ಲನೂ ಈಜಿ ಆಗುತ್ತೆ ನೋಡಿ. ನೀವು ಬರೋತನ ಅಷ್ಟೇ ಪರ್ಫೆಕ್ಟಾಗಿ ಟೀಚಿಂಗ್ ಮಾಡೋಕೆ ಕಲೀರಿ. ಇವೆಲ್ಲ ಟಿಪ್ಸ್ಗಳು ಫಾಲೋ ಮಾಡಿದ್ರಂದ್ರೆ ನಿಮಗೂ ಕೂಡ ಡೈಲಿ 10-15 ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಇವತ್ತು ರಾತ್ರಿನೇ ಕಟ್ ಮಾಡಿಟ್ಕೋಬೇಕು. ನಾಳೆಗೆ ನಾವು ಬ್ಲೌಸ್ ಸ್ಟಿಚಿಂಗ್ ಕುಂದಿರ್ತೀವಿ ಅಂದ್ರೆ ಇವತ್ತು ರಾತ್ರಿಗೇ ಕಟ್ ಮಾಡಿಟ್ಕೊಂಡು ನಾಳೆ ಮುಂಜಾನೆ ಬೆಳಗ್ಗೆ ಅಡುಗೆ ಏನೇನು ಮಾಡ್ಬೇಕಂತೇಳಿ ರಾತ್ರಿಗೆ ಎಲ್ಲ ಪ್ಲ್ಯಾನ್ ಹಾಕ್ಕೊಂಡು ಅಡುಗೆ ಮಾಡಿ ಬೇಗ ಎದ್ದು ಅಡುಗೆ ಮುಗಿಸ್ಕೊಂಡು ಮಕ್ಕಳು ಸ್ಕೂಲಿಗೆ ಕಳಿಸಿ ಕುಂತ್ರಂದ್ರೆ ಆರಾಮಾಗಿ ನೀವು ಕೂಡ ಮಂದಿಗತ್ತನೆ 10, 15, 8, 9 ಬ್ಲೌಸ್ ಸ್ಟಿಚ್ ಮಾಡ್ಬೋದು ರೀ. ಅಷ್ಟೆಲ್ಲ ಟಿಚ್ ಮಾಡಿದ್ರಂದ್ರೆ ಏನು ಕಮ್ಮಿ ಇಲ್ಲ ನೋಡಿ ಟೈಲರಿಂಗ್ ಒಳಗೆ. ಒಂದು ಟಿಚ್ ಮಾಡಿದವ್ರಿಗೆ 4,000 ರೂಪಾಯಿ 4,500 ರೂಪಾಯಿ ಲಾಭ ಬರುತ್ತೆ. ಮತ್ತು 2 ಟಿಚ್ ಮಾಡಿದವ್ರಿಗೆ 300 ರೂಪಾಯಿ ಅಂತೇಳಿ 9,000 ರೂಪಾಯಿ ಲಾಭ ಬರುತ್ತೆ. ಇವಾಗ ನಾನು ಡಾಚ್ ಹಿಡಿಯಾಕತ್ತೀನಿ ನೋಡಿ. ಈ ಬ್ಲೌಸ್ ಮುಗೀತು. ನಿಮಗೂ ಮಾತಾಡ್ಕೋತಾನೆ ಬ್ಲೌಸ್ ಸ್ಟಿಚ್ ಮುಗಿಸಿದೆ. 15 ನಿಮಿಷನ ಬ್ಲೌಸ್ ಸ್ಟಿಚಿಂಗ್ ಮುಗೀತು ನೋಡಿ. ತಡ ಆಗಲಿಲ್ಲ. ಅದೇ ರೀ ಭಾಳ ಬೇಗ ಟಿಚ್ ಮಾಡಬೇಕಪ್ಪ, ನಾವು ಹೊಲಿಬೇಕು, ಮುಂದೆ ಕರಿಬೇಕು ಅನ್ನೋ ತಲೆ ಒಳಗಿತ್ತಂದ್ರೆ ಆರಾಮಾಗಿ ಬ್ಲೌಸ್ ಸ್ಟಿಚ್ಚು 15 ನಿಮಿಷನ ಮುಗಿತೈತೆ ಅಂತ ಹೇಳಿದ್ನೆಲ್ಲ ಮುಗೀತು ನೋಡಿ. 15 ನಿಮಿಷ 20 ನಿಮಿಷ, ಒಬ್ರೊಬ್ರು ಅರ್ಧ ತಾಸು, ಒಬ್ರೊಬ್ರು 1 ತಾಸು, ಒಬ್ರೊಬ್ರು 2 ತಾಸು. ತಲೆ ಇತ್ತಂದ್ರೆ ಎಲ್ಲವೂ ಈಜಿ ನೋಡಿ. ತಲಿಬೇಕ್ರಿ, ಕಲಿಬೇಕು ಅನ್ನೋ ಒಂದು ಆಸಕ್ತಿ ಬೇಕು. ಇದು ಹೊಲ್ದೇ ಹೊಲಿತೀನಿ ಅನ್ನೋ ಒಂದು ಆಸಕ್ತಿ ಇತ್ತಂದ್ರೆ ಖಂಡಿತ ನಾವು ಹೊಲ್ದೇ ಹೊಲಿತೀವಿ. ನಾನು ಕೂಡ ಈ ಲಾಸ್ಟಿಗೆ ಫೈನಲಾಗಿ ಅದನ್ನು ಕಸಿ ಒಳಿಸ್ಬೇಕಂತ ಹೋದೆ. ಇದು ಕಾಟನ್ ಅರ್ಬಿ ಇರೋದು ಸಲಾಗ ಕಸಿ ಒಳ್ಳೋದಿಲ್ಲ, ಜಿಗಿ ಇರೋದು ನೋಡಿ. ಹಿಂಗಾಗಿ ನಾನು ರೆಡಿಮೇಡ್ ಕಸಿ ತೊಗೊಂಡು ಅದಕ್ಕೆ ಒಂದು ಸಿಂಪಲ್ ಡೋರಿ ಮಾಡಿದ್ದು ನೋಡಿ. ಸಿಂಪಲ್ ಐತ್ರಿ ಡೋರಿ. ನೀವು ಕೂಡ ಬೇಕಂದರೆ ಗ್ರ್ಯಾಂಡಾಗಿ ಮಾಡ್ಬೋದು, ಸಿಂಪಲ್ ಮಾಡ್ಬೋದು. ಅವರು ಸಿಂಪಲ್ಲಾಗಿ ಮಾಡಿ ರೌಂಡ್ಗಳಿಟ್ಟು ಸಿಂಪಲ್ಲಾಗಿ ಹೊಲಿರಿ ಬ್ಲೌಸ್ ಅಂದಿದ್ರಲ್ಲ. ನಾ ಸಿಂಪಲ್ಲಾಗಿ ಅದಕ್ಕೆ ತಕ್ಕಂಗೆ ಬ್ಲೌಜಿಗೆ ತಕ್ಕಂಗೆ ಡೋರಿ ಮಾಡ್ಕೊಂಡು ನೋಡಿ. ನೀವು ಯಾರ್ಯಾರು ಟಿಚ್ ಮಾಡ್ತೀರಿ, ಡೈಲಿ ಎಷ್ಟೆಷ್ಟು ಬ್ಲೌಸ್ ಹೊಲಿತೀರಿ ಅನ್ನೋದು ಕಮೆಂಟ್ ಮಾಡಿ. ಹಳ್ಳಿ ಕಡೆ ಒಂದು ಸ್ವಲ್ಪ ಟಿಚಿಂಗ್ ಮಾಡೋಕೆ ಪ್ರಾಬ್ಲಮ್ ಆಗುತ್ತೆ. ಕರೆಕ್ಟಾಗಿ ಟಿಚ್ ಮಾಡಿದಷ್ಟು ಅಮೌಂಟ್ ಸಿಗೋಲ್ಲ, ಮತ್ತು ಕರೆಕ್ಟಾಗಿ ಬಟ್ಟೆ ಸಿಗೋಲ್ಲ. ಬಟ್ಟೆ ಕೊಟ್ಟರು ಹೊಲಿಸುವಂಕೇರಿ ಹೋಗಿಬಿಡ್ತಾರೆ. ಒಬ್ಬೊಬ್ರು ಅಮೌಂಟ್ ಕೊಡೋಲ್ಲ. ಮತ್ತೊಬ್ಬೊಬ್ರು ಏನು ಮಾಡಿಬಿಡ್ತಾರೆ, ಹೊಲೀರಿ ನಾ ಇವತ್ತು ಹೋಯ್ತೀವಿ ಅರ್ಜೆಂಟ್ ಅದ ಅಂತ ಹೊಲಿಸ್ಕೇರಿ ಅಲ್ಲೇ ಇಟ್ಟು ಸಾಕಾಗುತ್ತೆ ರೀ. ಇನ್ನು ಇಸ್ಕೊಂಡು ಹೋಗಪ್ಪ ಅಂದ್ರೆ ರೊಕ್ಕ ಬಿಡ್ತಾ ಬಾ ಅಂತ ಅಲ್ಲೇ ಕುಂತು ಬಿಡ್ತಾರೆ. ಒಳ್ಳೆ ಒಯ್ಯಕ್ಕೆ ಸನಿಯಕ್ಕೆ ಬರಲ್ಲ. ಡೋರಿ ಇಡ್ಸ್ಕೊಂಡು ನೋಡಿ. ಎಡ್ಡು ಕೂಡ ಡೋರಿ ಮಸ್ತ್ ಅದು. ಇವನ್ನ ಕಸಿ ಹಚ್ಕೊಂಡು ಬರ್ರಿ. ಶ್ರಾವಣಿ ಕೂಡ ವಾವ್ ಸೂಪರ್ ಮಮ್ಮಿ ಅನ್ನಕತ್ತಿದ್ಲು. ಮಸ್ತ್ ನೋಡಿ ಶ್ರಾವಣಿ ಕೂಡ ಹೇಳಿದ್ಲು. ನಾನು ಸಾಯಂಕಾಲ 8:30 9 ಗಂಟೆ ಹಾಕಿ ಬಂದಿತ್ತು ಬ್ಲೌಸ್ ಸ್ಟಿಚ್ ಮಾಡ್ಬೇಕಂದ್ರೆ 9:20 ಆಯಿತು, ಮುಗಿದು ಬಿಡ್ತು ನೋಡಿ. 9 ಗಂಟೆ ಮ್ಯಾಗಿತ್ತು. ನಾ ಬ್ಲೌಸ್ ಸ್ಟಿಚ್ ಮಾಡೋಕೆ ಕುಂದಿರ್ಸಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕಂತ 8:30 ಕುಂತೆ. ಅವ್ರು ಊಟ ಮಾಡ್ತಿದ್ರೆ ಇಬ್ಬರು ಊಟ ಮಾಡಿಸಿ ಬಂದು 9:30 ಬ್ಲೌಸ್ ಸ್ಟಿಚಿಂಗ್ ಮುಗೀತು ನೋಡಿ. ಫೈನಲ್ ಕಸಿ ಹಚ್ಕೊಂಡ್ರೆ ಆಯ್ತು ನೋಡಿ. ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಿ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎಷ್ಟು ಚಂದ ಆಯ್ತು ಬ್ಲೌಸ್ ರೆಡಿ ಆಯಿತು. ಸಖತ್ತಾಗೈತೆ ನೋಡಿ. 46 ಇಂಚಿನ ಇದೇ ಸುತ್ತಳತೆಯ ಬ್ಲೌಸ್ ನೋಡಿ. ನೀನು ಕಟಿಂಗ್ ವಿಡಿಯೋ ಹಾಕಿನಿ ಇವತ್ತು ಟಿಚಿಂಗ್ ವಿಡಿಯೋ ಆದ್ರೆ ನಿಮಗೆ ಮೋಟಿವೇಶನ್ ಆಗಲಿ ಅಂತ ಆ ಥರ ಮಾತಾಡಿ ವಿಡಿಯೋ ಹಾಕಿ ನೋಡಿ. ನಿಮಗೆ ಕಟಿಂಗು ಟಿಚಿಂಗು ಬ್ಲೌಸ್ ಬಗ್ಗೆ ಇಷ್ಟ, ಈ ಥರ ಮೋಟಿವೇಶನ್ ವಿಡಿಯೋ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಲಾಗಿ ಕಸಿ ಕಟ್ಟಿಬಿಟ್ರೆ ಎಲ್ಲ ನೀಟ್ ಆಯ್ತು ನೋಡಿ. ಅವ್ರಿಗೂ ಒಂದು ಅಕ್ಕದಲ್ಲ ತಮ್ಮದಲ್ಲ
ಆಕಾರದ ಸಲಾಗ ಚಂದಾಗ ನೀಟಾಗಿ ಹೊಲೀರಿ ಅಂತ ಹೇಳ್ತಾರೆ. ಅದನ್ನು ಕೂಡ ಹೇಳಿ ನೋಡಿ. ಆ ಟೀಚರ್ ಕೈಯ ಕೊಟ್ಟಾರ ಅವರು, ಟೀಚರ್ ತಂದು ನಮ್ಮ ಕೈಯಾಗ ಕೊಟ್ಟರೆ ನಾವು ಹೊಲ್ದೀವಿ. ನಾವು ಹೊಲ್ದಂಥ ಬ್ಲೌಸ್ ಅವ್ರಿಗೆ ಕರೆಕ್ಟಾಗಿ ಕುಂತಂದ್ರೆ ಅಮೌಂಟ್ ಎಷ್ಟಿಲ್ಲ ಹೊಲಿ ಅಂತ ನೋಡಿ ಮುದ್ದೆ ಬಾಳ್ ರೇಟ್ ಕೊಡ್ತಾರೆ. ಬಾಯ್ ರೀ.